ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ನಮ್ಮ ಮಂಡ್ಯದಲ್ಲಿ ಖಾದಿ ಮೇಳನ ಆಯೋಜಿಸಿದ್ರು. ಖಾದಿ ಮೇಳ ಮುಗ್ದೋಗಿದ ನಂತರ ನಾನು ಈ ವಿಡಿಯೋನ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಖಾದಿ ಮೇಳನ PES ಕಾಲೇಜ್ ಗ್ರೌಂಡ್ನಲ್ಲಿ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಸ್ಟಾಲ್ಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ವೆರೈಟೀಸ್ ಆಫ್ ಕಾಟನ್ಸ್, ಹಾಗೆ ಖಾದಿ ಶರ್ಟ್ಗಳು, ಸ್ಯಾರಿಗಳು, ಕಾಟನ್ ಸ್ಯಾರೀಸ್ಗಳು ತುಂಬ ಚೆನ್ನಾಗಿ ಹಾಕಿದರು. ಪ್ಯೂರ್ ಕಾಟನ್ನು, ಹಾಗೆ ಕಾಟನ್ ಸಿಲ್ಕ್ ಸ್ಯಾರೀಸು, ಹಾಗೆ ಉತ್ತರ ಕರ್ನಾಟಕದ ಕಸೂತಿ ಸೀರೆಗಳು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಕಾಟನ್ ಮೆನ್ಸ್ಗಂತೂ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ವುಮೆನ್ಸಿಗಿಂತ. ಹಾಗೂ ಬೆಡ್ಶೀಟ್ಸು, ಹಾಗೆ ಟವಲ್ಸ್ ಅಂತೆ, ಈ ಥರ ತುಂಬ ಚೆನ್ನಾಗಿತ್ತು. ಹಾಗೆ ಇದೊಂದು ಸ್ಟಾಲ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಕಲಂಕರಿದು ಬಟ್ಟೆಗಳಂತೂ ತುಂಬ ಸಾಫ್ಟಾಗಿತ್ತು. ಹಾಗೆ ಸ್ಯಾರಿಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಈ ಖಾದಿ ಮೇಳದಲ್ಲಿ ಬೇಜಾರಂತೂ ಆಯಿತು. ಏನು ಅಂದರೆ, ನಮಗೆ ಹೊರಗಡೆಯಲ್ಲಿ 500 ರೂಪಾಯಿಗೆ ಸಿಗೋವಂಥ ಬೆಡ್ಶೀಟ್ಸ್ನ ಇವರು 700-750ಕ್ಕೆ ಮಾರ್ತಾಯಿದ್ರು. ಮಾರಲಿ, ಬೇಡ ಅಂತ ಅನ್ನಲ್ಲ. ಬಟ್ ಕಸ್ಟಮರ್ಸ್ ಬಾರ್ಗೇನ್ ಮಾಡಿದಾಗ ಒಂದು 50-100 ಬಿಡ್ಬೋದು. ಬಟ್ ಇವ್ರು ಅದನ್ನೂ ಬಿಡ್ತಾ ಇರಲಿಲ್ಲ. ಅದೊಂದೇ ಬೇಜಾರು ಅನಿಸಿದ್ದು. ಇದು ಬರೀ ಬೆಡ್ಶೀಟ್ಸ್ಗೆ ಮಾತ್ರ ಅಂತ ಅಲ್ಲ, ಎಲ್ಲ ಸ್ಟಾಲ್ಗಳಲ್ಲೂ ಇದೇ ರೀತಿ ಮಾಡ್ತಿದ್ರು. ಹಾಗೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ಸಿರಿಧಾನ್ಯದಲ್ಲಿ ಕೆಲವು ತಿಂಡಿಗಳನ್ನ ಮಾಡ್ಕೊಂಬಂದಿದ್ರು ಒಬ್ಬರು ಲೇಡಿ. ಅದಂತೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಚಿಕ್ಕಿನುಂಡೆ, ಹಾಗೆ ನವಣೆ ಬರ್ಫಿ ಎಲ್ಲ ತುಂಬ ಚೆನ್ನಾಗಿತ್ತಲ್ಲಿ. ಇನ್ನು ನೆಕ್ಸ್ಟ್ ಡೇ ನಾವು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಹಾಗಾಗಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮನಸ್ಸಿಗೆ ಬೇಜಾರಾದಾಗ ಹೊಳೆ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಒಂಥರ ಫೀಲ್ ಕೊಡುತ್ತೆ, ಒಂದು ಸ್ವಲ್ಪ ತೃಪ್ತಿ ಅನಿಸುತ್ತೆ. ಹಾಗೂ ಅಲ್ಲಿರೋ ಪರಿಸರ ಕೂಡ ಅಷ್ಟೇ ಚೆನ್ನಾಗಿದೆ. ಹೊಳೆನಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು, ಅದಂತೂ ಬೇಜಾರಾಯಿತು. ಇನ್ನು ಅದು ಬಿಟ್ಟರೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಚೆನ್ನಾಗಾಯಿತು. ಹಾಗೆ ಪ್ರಸಾದ ಕೂಡ ಸಿಗಲಿಲ್ಲ, ಅದು ಕೂಡ ಬೇಜಾರಾಯಿತು. ನಾವು ಹೋದಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಪ್ರಸಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ನಮ್ಮದು ತಪ್ಪೆ. ಆದರೂ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ತುಂಬ ಇಷ್ಟ ಆಗುತ್ತೆ. ಹೊಳೆ ಆಂಜನೇಯನ ದೇವಸ್ಥಾನದಲ್ಲಿ ದೇವರ ಪ್ರಸಾದ ಸಿಗೋದಕ್ಕೂ ತುಂಬ ಪುಣ್ಯ ಮಾಡಿರಬೇಕಂತೆ. ಬಟ್ ಇವತ್ತು ನಮಗೆ ಆ ಪುಣ್ಯ ಇರಲಿಲ್ಲ. ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ABC ಡ್ರಿಂಕ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಆ್ಯಪಲ್ ಎಲ್ಲ ಕಟ್ ಮಾಡ್ಕೊತಾ ಇದ್ವಿ. ಅದನ್ನು 1-2-3 ದಿನ ಹೀಗೆ ಬಿಸಿಲಲ್ಲಿ ಒಣಗಿಸ್ಬೇಕು. ಕ್ಯಾರೆಟು ಬೀಟ್ರೂಟು ಬೇಗ ಒಣಗುತ್ತೆ. ಆ್ಯಪಲ್ ಮಾತ್ರ ಒಂದು 4-5 ದಿನವೇ ತೊಗೊಳುತ್ತೆ ಒಣಗೋದಕ್ಕೆ. ಇನ್ ಕೇಸ್ ನಿಮ್ಮ ಹತ್ರ ಓವೆನ್ ಇದ್ದರೆ ಅದರಲ್ಲಿ ನೀವು ಡ್ರೈ ಮಾಡ್ಕೋಬೋದು. ಅದನ್ನು ಈ ರೀತಿ ಪೌಡರ್ ಆಗಿ ಮಾಡ್ಕೋಬೇಕು. ನಾವಿದನ್ನು ಬಿಸಿನೀರಿಗೆ ಅಥವಾ ಹಾಲಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಅಂತೇಳಿ ಮಾಡ್ಕೊತಾ ಇದ್ವಿ. ನಾನು ನನ್ನ ಫ್ರೆಂಡ್ ಒಬ್ಬರು ಪೌಡ್ರ್ ಮಾಡಿಕೊಟ್ಟ ಹಾಗೆ, ಇನ್ನೊಬ್ಬರು ಜರ್ಡಿ ಮಾಡಿಕೊಂಡು ಇಟ್ಕೊತಾ ಇದ್ವಿ. ಇದಕ್ಕೆ ಸ್ವಲ್ಪ ಒಣಶುಂಠಿ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀವಿ. ಹಾಗೆ ನನಗೆ ಫರ್ಟಿಲಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಶತಾವರಿನ ಸೇರಿಸಿಟ್ಕೊತಾ ಇದ್ದೀನಿ. ಇದು ಕೂಡ ಒಂದು 100 ಗ್ರಾಮ್ಸಷ್ಟು ಪೌಡರ್ ಸಿಕ್ಕಿತ್ತು. ಅದರೊಟ್ಟಿಗೆ ನಾವು 100 ಗ್ರಾಮ್ಸಷ್ಟು ಶತಾವರಿನ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಹಾಲಿಗಾದರೂ ಸರಿ ಅಥವಾ ಬಿಸಿನೀರಿಗಾದರೂ ಸರಿ ಹಾಕ್ಕೊಂಡು ಕುಡಿಬೋದು. ಹಾಗೆ ಇದರೊಟ್ಟಿಗೆ ಅಶ್ವಗಂಧ ಹಾಗೂ ಜ್ಯೇಷ್ಠ ಮಧುನ ಕೂಡ ಸೇರಿಸ್ಬೋದು. ಆಯುರ್ವೇದಿಕ್ ಮೂಲಿಕೆಗಳನ್ನ ಸೇರಿಸಿ ಮಾಡೋದ್ರಿಂದ ಹೆಲ್ತಿಗೆ ಇನ್ನೂ ಒಳ್ಳೆಯದು. ಕೆಲವರಿಗೆ ಹಾಲು ಕುಡಿಯೋದ್ರಿಂದ ಕಫ ಆಗುತ್ತೆ. ಬಟ್ ಇದರಲ್ಲಿ ಶುಂಠಿ ಇರೋದ್ರಿಂದ ಕಫ ಕೂಡ ಏನೂ ಆಗೋದಿಲ್ಲ. ನಾನು ನೈಟ್ ಮಲಗೋಕ್ಕೂ ಮುಂಚೆ 1 ಲೋಟ ಹಾಲನ್ನು ಬಿಸಿ ಮಾಡಿಕೊಂಡು ಈ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಕುಡ್ದು ಮಲ್ಕೊತೀನಿ. ಇದಕ್ಕೆ ನಾನು ಯಾವುದೇ ತರಹದ ಸಕ್ಕರೆನ ಸೇರಿಸೋದಿಲ್ಲ. ಬೇಕು ಅನ್ನೋರು ಕಲ್ಲು ಸಕ್ಕರೆನ ಸೇರಿಸ್ಕೊಳ್ಳಿ. ವೈಟ್ ಶುಗರ್ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಕಲ್ಲು ಸಕ್ಕರೆನ ಸೇರಿಸ್ಕೊಳ್ಳಿ. ಹಾಗೆ ಜೇನುತುಪ್ಪ ಕೂಡ ಸೇರಿಸ್ಬೇಡಿ. ಜೇನುತುಪ್ಪನ ಬಿಸಿಯೊಟ್ಟಿಗೆ ಯಾವತ್ತೂ ಸೇರ್ಸೋಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ.